ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕಾಂತಾರ ಸಿನಿಮಾ ಒಂದು ವಾರಕ್ಕೆ ಮುಂಚೆ ನೋಡಿದ್ದಿದ್ದು. ಅದ್ರ ಬಗ್ಗೆ ಮಾತಾಡಬೇಕಂತ ತುಂಬ ಖುಷಿ ಇದ್ದೆ. ಅಂದರೆ ಆಗ್ತಾನೇ ಇರಲಿಲ್ಲ. ಹಾಡು ಹಾಡುವಾಗ ಮಧ್ಯರಾತ್ರಿ ಮಾತಾಡಿದ್ದೆ, ಅದನ್ನು ಪೋಸ್ಟ್ ತುಂಬ ಹೊತ್ತು 5 ನಿಮಿಷ ಮಾತಾಡ್ಬಿಟ್ಟಿದ್ದೆ. ಅದು ಪೋಸ್ಟ್ ಮಾಡುವಾಗ 1.5 ನಿಮಿಷಕ್ಕೆ ನೆಕ್ಸ್ಟ್ ಡೇ ನೋಡುವಾಗ ಕಟ್ಟಾಗಿತ್ತು. ಆಮೇಲೆ ಒಂದು ಪಾಯಿಂಟ್ ಹೇಳಿಲ್ಲ. ಸೊ ಇನ್ನೊಂದು ಸಲ ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ಕೊಂಡು ಇವತ್ತು ನಾನು ಕಾಂತಾರ ಸಿನಿಮಾ ನೋಡೋಕ್ಕೆ ಮುಂಚೆನೇ ತುಂಬ ಸ್ಟೋರಿಲಿ ಹಾಕಿದ್ದೆ, ಎಕ್ಸೈಟೆಡ್ ಆಗಿದ್ದೆ. ಆ ಸಿನಿಮಾ ಹೆಂಗೆ ಅಂದರೆ, ಕಾಂತಾರ ಸಿನಿಮಾ ಒಂದು ಎಲ್ಲ ಮಾಮೂಲಿ ಎಲ್ಲ ಸಿನಿಮಾ ಥರ ಅಲ್ವೇ ಅಲ್ಲ. ಅದೊಂದು ಸ್ಪಿರಿಚುವಲ್ ಡಿವೈನ್ ಎಕ್ಸ್ಪೀರಿಯನ್ಸ್. ಆ ಥರ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಮೊದಲನೇದಾಗಿ ಹೊಂಬಾಳೆ ಪ್ರೊಡಕ್ಷನ್ಸ್ ಅವ್ರಿಗೆ ತುಂಬ 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 ಧನ್ಯವಾದಗಳು. ಮತ್ತು ನಮ್ಮ ರಿಷಬ್ ಶೆಟ್ಟಿ ಸರ್, ಡಿವೈನ್ ಸ್ಟಾರ್. ನಂಗೆ ಫಸ್ಟು ಕಾಂತಾರ ನೋಡಿದಾಗಲೇ ಅವರು ಕಾಲು ಮುಗಿದು ಬಿಡ್ಬೇಕಪ್ಪ ಒಂದು ಸಲ ಅನಿಸಿತ್ತು. ತುಂಬ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಆ ಸಿನಿಮಾ ನೋಡ್ತಾ ಇದ್ದಾಗ ಸ್ಕ್ರಿಪ್ಟು ಬರೆದಿರೋದು ಒಂದೊಂದು ಸೀನಲ್ಲೂ ಹೆಂಗಿದು ಥಾಟ್ಸ್ ಅವ್ರಿಗೆ ಹೆಂಗೆ ಹೊಳ್ದಿರುತ್ತೆ, ಹೆಂಗೆ ಯೋಚನೆ ಮಾಡಿರ್ತಾರೆ, ಹೆಂಗೆ ಬರೆದಿರ್ತಾರೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಮತ್ತು ಕ್ಯಾಮ್ರಾ ವರ್ಕು, ಮತ್ತು ಲೊಕೇಶನ್ಸು, ಮತ್ತು ರೆಕಾರ್ಡಿಂಗ್, ಹಿನ್ನೆಲೆ ಸಂಗೀತ ಅಂತೂ ಅಜ್ನೀಶ್ ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದೊಂದು ಬಿಟ್ಟು ಅಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಗೊತ್ತು ಸಿನಿಮಾಗೆ ತುಂಬ ಮುಖ್ಯ ಹಿನ್ನೆಲೆ ಸಂಗೀತ. RR ರೆಕಾರ್ಡಿಂಗ್ ಹಾಡುಗಳಿಗಿಂತ ಹಿನ್ನೆಲೆ ಸಂಗೀತ ತುಂಬ ಮುಖ್ಯ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಮತ್ತು ರಿಷಬ್ ಶೆಟ್ಟಿ ಸರ್ ಎಲ್ಲ ಪಾತ್ರಗಳು ಒಂದೊಂದೊಂದೊಂದು ಚಿಕ್ಕದಾದರೂ ಎಲ್ಲ ತಲೆಯಲ್ಲಿ ನಿಂತಿರುತ್ತೆ, ಅಷ್ಟು ರಿಜಿಸ್ಟರ್ ಆಗಿರುತ್ತೆ. ಅವ್ರು ಅಷ್ಟು ಚೆನ್ನಾಗಿ ಒಂದೊಂದು ಚೂಸ್ ಮಾಡಿರೋದು. ಒಂದು ಚಿಕ್ಕ ಹುಡುಗಿಯಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರದು ಅಷ್ಟು ಚೆನ್ನಾಗಿದೆ. ಆ್ಯಕ್ಟಿಂಗ್ ಅದ್ಭುತವಾಗಿದೆ. ಫಸ್ಟ್ ಹಾಫ್ ಒಂದು ಸ್ವಲ್ಪ ಆರಾಮಾಗಿ ನೋಡ್ಬೋದು. ಕಾಮಿಡಿ ಎಲ್ಲ ಇರುತ್ತೆ, ಸ್ಲೋ ಆಗಿರುತ್ತೆ. ಸ್ಲೋ ಅಂದರೆ ಅದು ಕಥೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಮತ್ತು ನಮ್ಮ ರುಕ್ಮಿಣಿ ವಸಂತ್ ಅವರಂತೂ ದಂತದ ಬೊಂಬೆ, ಅಷ್ಟು ಮುದ್ದಾಗಿರ್ತಾರೆ. ರಿಷಬ್ ಶೆಟ್ಟಿ ಸರು ನಿಜವಾಗ್ಲೂ ನೀವು ಅವರು ನಟನೆ ನೋಡ್ತಾ ಇದ್ರೆ ಇವರು ಮನುಷ್ಯನೇನ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸರಿ ಬಿಳಿ ಕುದುರೆಯಲ್ಲಿ ಒಂದು ಸರಿ ಅವ್ರು ಹತ್ತು ಬರುವಾಗ ಒಂದು ರಾಜರ ಕಳೆ, ಒಂದು ಬೇರೆ ಸೀನಲ್ಲಿ ದೈವ ಬರುವಾಗ ದೈವ ಕಳೆ, ಅವರೇ ಅವ್ರಿಗಿರೋ ಶ್ರದ್ಧೆ ಭಕ್ತಿಯಿಂದ ನಿಜವಾಗ್ಲೂ ಕೆಲವು ಸೀನ್ಗಳಲ್ಲಿ ದೈವ ಬಂದಾಗ ನಿಜವಾಗ್ಲೂ ದೇವರೇ ಅವ್ರ ಮೇಲೆ ಬಂದಿರುತ್ತೆ ಅಂತಲೇ ಅನಿಸುತ್ತೆ. ಫಸ್ಟ್ ಹಾಫ್ ಇಂಟರ್ವಲ್ ಮುಂಚೆನೂ ಒಂದು ಇದಿದೆ. ಆಮೇಲಂತೂ ಸೆಕೆಂಡ್ ಹಾಫ್ ಅಂತೂ ಫುಲ್ ಸಿನಿಮಾ ಕೈ ಮುಕ್ಕೊಂಡೆ, ನಿಮ್ಗೆ ಗೊತ್ತಿಲ್ದಿರಾನೇ ಚಪ್ಪಲಿ ಬಿಟ್ಟಿರ್ತೀರ, ಕೈ ಮುಕ್ಕೊಂಡೆ. ಆಮೇಲೆ ಹಿಂಗೆ ಸೀನ್ ಹೊರ್ಕೊಂಡೇ ಇರಲಿಲ್ಲ ನಾನು. ಸೆಕೆಂಡ್ ಹಾಫ್ ಅಂತೂ ಫುಲ್ ಹಿಂಗೆ ಕೂತಿದ್ದೆ, ಅಷ್ಟು ಇದಿರುತ್ತೆ ಸಿನಿಮಾ ನೋಡುವಾಗ. ಆಮೇಲೆ ರಿಷಬ್ ಶೆಟ್ಟಿ ಸರ್ದು ದೈವ ಬಂದಾಗ ಗುಳಿಗ, ಅದು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ವಾಯು, ಅಗ್ನಿ ಗುಳಿಗ, ಅದನ್ನೇನೋ ಆ ಥರ ಎಲ್ಲ. ಆಮೇಲೆ ಇನ್ನೊಂದು ಶಿವಂದು ಇದು ತೋರಿಸುವಾಗ ಕೊನೆ ಕ್ಲೈಮ್ಯಾಕ್ಸ್ ಅಂತೂ ಕೇಳಲೇಬೇಡಿ, ಅಷ್ಟು ಒಂಥರ ಮೈ ಜುಮ್ ಅನಿಸುತ್ತೆ. ಅಂದ್ಕೊಂಡೇ ಇರಲ್ಲ ಯಾರು ಆ ಥರ ಕ್ಲೈಮ್ಯಾಕ್ಸ್. ಮತ್ತು ಎಷ್ಟೊಂದು ಜನ ತುಂಬ ಕೋಪ ಬೇಜಾರಿನ ವಿಷಯ ಅಂದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊತಾ ಇರ್ತೀರ. ಸಿನಿಮಾಲಿ ನೀವು ನೋಡಿ ಇಂಟ್ರೆಸ್ಟ್, ಅದು ಹೆಂಗೆ ಅವ್ರಿಗೆ ಮೊಬೈಲ್ ರೆಕಾರ್ಡ್ ಮಾಡ್ಕೊಳಕ್ಕೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಫುಲ್ ಸೀನ್ ಫುಲ್ಲು ರೆಕಾರ್ಡ್ ಮಾಡ್ಕೊತಾರೆ. ಅವ್ರು ಎಷ್ಟು ಕಷ್ಟಪಟ್ಟು ಅವರು ಕಾಡಲ್ಲಿ ಎಷ್ಟು ವರ್ಷ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಎಲ್ಲ ಎಲಿಮೆಂಟ್ಸು ನೋಡಿಗರಿಗೆ ಸರ್ಪ್ರೈಸಿಂಗಾಗೇ ಇರಬೇಕು. ಫಾರ್ ಎಕ್ಸಾಂಪಲ್ ರಿಷಬ್ ಶೆಟ್ಟಿ ಸರ್ ಇಂಟ್ರೊಡಕ್ಷನ್ ಸೀನು ಆಯಿತಾ, ಆಮೇಲೆ ದೈವಗಳು ಬರುವಾಗ ಎಲ್ಲದನ್ನೂ ರೆಕಾರ್ಡ್ ಮಾಡ್ಕೊತಾ ಇರ್ತೀರ. ಹಂಗೆ ದಯವಿಟ್ಟು ಜನಗಳು, ನಮ್ಮ ಕೋಪ ಬರ್ತಾಯಿತ್ತು. ನಾನು ಮುಂದೆ ರೋಲು ಒಂದು ಹುಡುಗ ರೆಕಾರ್ಡ್ ಮಾಡ್ಕೊತಾ ಇದ್ದ, ನನ್ನ ಮಗನೂ ಹೇಳ್ದ ಅವ್ನ ಪಕ್ಕದವ್ನು ನಿಂಗೆ ನಾನು ನೋಡಿದೆ ಕೋಪ ಬರ್ತಿತ್ತು ಅಂತ. ತಪ್ಪು, ತುಂಬ ತಪ್ಪು. ರೆಕಾರ್ಡ್ ಮಾಡ್ಕೊಂಡು ಹಾಕಬೇಡಿ ಆ ಥರ ಸೀನ್ಸ್ನ. ಆಮೇಲೆ ತುಂಬ ಹೊಟ್ಟೆ ಉರಿಯೋ ವಿಷಯ ಅಂದರೆ ನಮ್ಮ ರಾಕೇಶ್ ಪೂಜಾರಿ ಅವ್ರನ್ನ ನೋಡುವಾಗ ಪ್ರತಿಯೊಂದು ಅವ್ರ ಎಕ್ಸ್ಪ್ರೆಷನ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಹೊಟ್ಟೆ ಉರಿತಾ ಇರುತ್ತೆ. ಅವ್ರು ನೋಡ್ತಾ ಇದ್ದಾಗ, ಅಯ್ಯೋ ಎಷ್ಟು ಒಳ್ಳೆ ಕಲಾವಿದ ಬಿಟ್ಟು ಹೋಗ್ಬಿಟ್ರಲ್ಲ. ಕೊನೆಯಲ್ಲಿ ಹೋಗೋಕ್ಕೆ ಮುಂಚೆ ಒಳ್ಳೆ ಸಿನಿಮಾ ಮಾಡಿದ್ರು. ಬಟ್ ತುಂಬ ಬೇಜಾರಾಗುತ್ತೆ. ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಟೋಟಲಿ ನಾನು ಒಂದು 2 ವೀಕ್ಸಿಂದ ಬರೀ ನೋಡೋದೆ ರಿಷಬ್ ಶೆಟ್ಟಿ ಸರ್ ಇಂಟರ್ವ್ಯೂಗಳು ಮತ್ತು ರಿವ್ಯೂಸು. ಅದರಲ್ಲೂ ತಮಿಳವರು, ತೆಲುಗು, ಹಿಂದಿಯವರೆಲ್ಲ ನಮಗೆ ಹೊಗಳವಾಗ
ತುಂಬ ಖುಷಿ, ನಮಗೆ ಹೆಮ್ಮೆ. ನಮ್ಮ ಕನ್ನಡ ನಾಡಿಂದು ಮಣ್ಣಿಂದು ಕತೆ, ನಮ್ಮ ಕರ್ನಾಟಕದವರು ಇಷ್ಟು ಅವ್ರ ಪ್ರತಿಯೊಂದು ಇಂಟರ್ವ್ಯೂಸು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟಾಗಿ ಪ್ರಗತಿ ಮ್ಯಾಮ್ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರಿಬ್ಬರೂ ನೋಡಿದ್ರೆ ಅವರೆಲ್ಲ ಕಡೆ ರಿಷಬ್ ಶೆಟ್ಟಿ ಸರ್ ಅವ್ರು ನೋಡಬೇಕಾದ್ರೆ ಅವರಿಬ್ಬರು ನೋಡಬೇಕಾದ್ರೇ ಅಷ್ಟು ಖುಷಿ ಆಗುತ್ತೆ. ಪ್ರಗತಿ ಮ್ಯಾಮ್ ಅಷ್ಟು ಟ್ರೆಡಿಷ್ನಲ್ ಆಗಿ ರೇಷ್ಮೆ ಸೀರೆ, ಹೂವು, ತಲೆ ತುಂಬ ಹೂವು ಮುಡ್ಕೊಂಡು ಅವರಿಬ್ಬರೇ ಒಳ್ಳೆ ಶಿವ ಪಾರ್ವತಿ ಥರ ಕಾಣಿಸ್ತಾರೆ. ಯಾವುದು ದೃಷ್ಟಿ ಬೀಳದೆ ಇರಲಿ, ಅವರು ಚೆನ್ನಾಗಿರಬೇಕು, ದೇವ್ರು ಚೆನ್ನಾಗಿಟ್ಟಿರ್ಬೇಕು. ಇದೇ ಥರ ಒಳ್ಳೊಳ್ಳೆ ರಿಷಬ್ ಶೆಟ್ಟಿ ಸರ್ದು ನೆಕ್ಸ್ಟ್ ಹನುಮಂತಂದು ತುಂಬ ಕಾತ್ರದಿಂದ ಅವರು. ಆಮೇಲೆ ಹನುಮಂತಂದು ಸಿನಿಮಾ ಬರೋದು ನೋಡ್ತಾ ಇದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ಅವರು ಕಣ್ಣು ಬಾಯಿ ಬಿಟ್ಟಾಗ ಒಂದೊಂದ್ಸರಿ ಉಗ್ರ ನರಸಿಂಹ ದೇವ್ರ ಥರ ಆ ಥರ ಕಾಣಿಸ್ತಾರೆ ಅವ್ರ ರೂಪ. ನಿಜವಾಗ್ಲೂ ಅಂದರೆ ಅವರೇ ಸಾಟಿ. ಅಂದರೆ ಆ್ಯಕ್ಚುಲಿ ನಮ್ಮ ನಟ ಸಾರ್ವಭೌಮ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರದ್ದು ಸಿನಿಮಾ ಆದಮೇಲೆ ಇವಾಗ ಅದು ಒಂಥರ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಅಂದರೆ ನಮ್ಮ ರಿಷಬ್ ಶೆಟ್ಟಿ ಸರ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ನಮಗೆಲ್ಲ ತುಂಬ ಹೆಮ್ಮೆ, ತುಂಬ ಖುಷಿಯಾಗುತ್ತೆ. ಪ್ರತಿದಿನ ಇವಾಗ ನಾನು ಬೇರೆ ಏನೂ ನೋಡೋದೇ ಇಲ್ಲ, ಬರೀ ಕಾಂತಾರ ಬಗ್ಗೆ ಇಂಟರ್ವ್ಯೂಸು, ಬರೀ ಅವರು ಎಲ್ಲೋ ಬಾಂಬೆ ಹೋಗಿದ್ದಲ್ಲಿ ಎಲ್ಲರೂ ಅವ್ರ ಬಗ್ಗೆ ಹೊಗಳೋದನ್ನು. ಅನುಪಮ್ ಖೇರ್ ಸರ್ನ ನಾನು ಫಾಲೋ ಮಾಡ್ತೀನಿ ತುಂಬ ವರ್ಷದಿಂದ. ಅವರು ವೀಡಿಯೋ ಕಾಲ್ ಮಾಡಿದ್ರು ರಿಷಬ್ ಶೆಟ್ಟಿ ಸರ್ಗೆ. ಅಂದರೆ ಇವಾಗ ನಮಗೇನು ಅವ್ರು ಅಷ್ಟು ಕ್ಲೋಸ್ ಇಲ್ಲದೇ ಇರ್ಬೋದು ಅಂದ್ರೂ ಏನೋ ನಮ್ಮ ಮನೆಯವರು ಅನ್ನೋರ ಥರ ಖುಷಿಯಾಗುತ್ತೆ. ಮತ್ತು ಈಗ ಎಲ್ಲರೂ ಸಿನಿಮಾ ನೋಡಲೇಬೇಕು. ಇದು ಸಿನಿಮಾ ನಾವೇ ನೋಡಿದ್ರೇ ಅದು ಎಕ್ಸ್ಪೀರಿಯೆನ್ಸ್ ಆಗಬೇಕು. ಇವಾಗ ಹೆಂಗೆ ನಾವು ಒಂದು ದೇವಸ್ಥಾನದಲ್ಲಿ ನಾವೇ ಕಣ್ಣು ತುಂಬಿಸ್ಕೊತೀವಿ, ಆನಂದ ಆಗುತ್ತೆ. ಆ ಥರ ಇವಾಗ ಒಂದು ತಿರುಪತಿಗೆ ಹೋಗಲಿ ಅಥವಾ ನವರಾತ್ರಿಯಲ್ಲಿ ದೇವಿ ಅಲಂಕಾರ ಆಗಲಿ, ಬೇರೆಯವ್ರು ಹೇಳಿದ್ರೆ ನಮಗೆ ಹೌದಾ ಅಂತೀವಿ, ನಾವು ನೋಡಿದ್ರೇ ಅದು ಎಕ್ಸ್ಪೀರಿಯೆನ್ಸ್ ಆಗೋದು. ಆ ಥರ ಪ್ರತಿಯೊಬ್ಬರು ಸಿನಿಮಾ ಎಲ್ಲರೂ ನೋಡ್ತಾ ಇದ್ದೀರಾ, ಬಟ್ ಪ್ರತಿಯೊಬ್ಬರು ಈ ಸಿನಿಮಾ ನೋಡಲೇಬೇಕು. ಯಾರಾದರೂ ಇದರಲ್ಲಿ ಬರುತ್ತೆ. ಆಮೇಲೆ VFX ಸಖತ್ತಾಗಿದೆ. ಆ ಗ್ರಾಫಿಕ್ಸ್ ಹುಲಿದು ಮತ್ತು ಬ್ರಹ್ಮರಾಕ್ಷಸಂದು ಪ್ರತಿಯೊಂದು ಒಂದೊಂದು ಸೀನು ಹೇಳೋಕ್ಕೆ ಆಗಲ್ಲ, ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ. ಅಂದ್ರೂ ನನಗೆ ತುಂಬ ಖುಷಿಯಲ್ಲಿ ಹೇಳಬೇಕು ಅನಿಸ್ತು. ಮತ್ತು ನಂಗೆ ಹಾಡಲ್ಲಿ ಆ ಫೋಕ್ ಟೈಪ್ ಒಂದು ಸಾಂಗ್ ಅದು ತುಂಬ ಇಷ್ಟ ಆಗಿದ್ದು ಅಲ್ದಿರ ಶಿವನ್. ನಂಗೆ ಚಿಕ್ಕವಳಿಂದ ಶಿವನ್ ಹಾಡುಗಳು ತುಂಬ ಇಷ್ಟ. ಗೊತ್ತಿಲ್ಲ ಶಿವನೇ ನಮ್ಮ ನಾನು ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಸುಮಾರು ವರ್ಷದಿಂದ. ಆ ಟ್ಯೂನು ಮತ್ತು ಆ ರಿದಮು, ಆ BGMs ರಜನೀಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೇಯ್ನಾಗಿ ಅದರಲ್ಲಿ ನಮ್ಮ ನಾರಾಯಣ್ ಶರ್ಮಾ ನಂಗೆ ತುಂಬ ಇಷ್ಟ. ನಾರಾಯಣ್ ಶರ್ಮಾ ವೈಲಿನ್ ನುಡ್ಸೋದು ಒಳ್ಳೆ ವೈಲಿನ್ ತುಂಬ ಚೆನ್ನಾಗಿ ನುಡ್ಸೋದಲ್ದಿರ ಒಳ್ಳೆ ಹಾಡುಗಾರನು ನಾರಾಯಣ್ ಶರ್ಮಾ, ಅವರು ಚೆನ್ನಾಗಿ ಕಂಪೋಸ್ ಮಾಡ್ತಾರೆ. ಅವ್ರದ್ದು ವೈಲಿನ್ನು ತುಂಬ ಚೆನ್ನಾಗಿದೆ. ಟೋಟಲಿ ಎಲ್ಲ ಅಂದರೆ ಹಬ್ಬ, ಒಂದು ಖುಷಿ ಹೇಳೋಕ್ಕೆ ಆಗಲ್ಲ. ಪ್ರತಿಯೊಬ್ಬರು ನೋಡಲೇಬೇಕಾದ ಸಿನಿಮಾ. ಆ್ಯಕ್ಚುಲಿ ಅದು ನಾವು ಫಸ್ಟ್ ಡೇ ನೋಡುವಾಗಲೇ ನಾವು ಇನ್ನೊಂದ್ಸರಿ ನೋಡಬೇಕು ಸಿನಿಮಾ ಅನಿಸುತ್ತೆ, ಅಷ್ಟು ಖುಷಿ ಇದೆ. ತುಂಬ ಹೊತ್ತು ಮಾತಾಡಿದ್ದೀನಿ, ಏನಕ್ಕಂದರೆ ಅದೆಷ್ಟು ಹೇಳಿದ್ರು ಖುಷಿ ಎಕ್ಸೈಟ್ಮೆಂಟ್ ಹೋಗಲ್ಲ. ಸೊ ಎಲ್ಲರೂ ನೋಡಿ, ಮತ್ತು ದಯವಿಟ್ಟು ಯಾರು ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಡಿ. ಪ್ರತಿಯೊಬ್ಬರು ಅವರೇ ನೋಡಬೇಕು. ನೀವು ಹಾಳು ಮಾಡ್ತೀರಾ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಸೀನ್ಸ್ ಎಲ್ಲ ಹಾಕೋದ್ರಿಂದ. ಎಲ್ಲರೂ ಸಿನಿಮಾ ನೋಡಬೇಕು. ನಮ್ಮ ಕರ್ನಾಟಕದ ಹೆಮ್ಮೆ ಡಿವೈನ್ ಸ್ಟಾರು, ಅದು ಡಿವೈನ್ ಮೂವಿ. ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಟೋಟಲಿ ಹೋಲ್ ಟೀಮ್ಗೆ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರು ನರಸಿಂಹದು ಮುಂಚೆ ಮಾಡಿದರು. ನೆಕ್ಸ್ಟ್ ಹಿಂಗೆ ಒಳ್ಳೊಳ್ಳೆ ದೇವ್ರ ಸಿನಿಮಾಗಳು ಸ್ಪಿರಿಚುವಲ್ ಜಾಸ್ತಿ ಬರಲಿ. ಆ್ಯಕ್ಚುಲಿ ನಮ್ಮ ತಾತ ಸಂಗೀತ ಸಾರ್ವಭೌಮ GK ವೆಂಕಟೇಶ್ ಅವರು, ನಾನು ಚಿಕ್ಕವಳಿದ್ದಾಗ ರೇಡಿಯೋ ಇಂಟರ್ವ್ಯೂಲ್ ಕೇಳಿಸ್ಕೊಂಡಿದ್ದೆ. ಅವ್ರು ಹೇಳಿದರು ಸೈಕಲ್ ಥರ ಮತ್ತೆ ತಿರುಗುತ್ತೆ, ಅದು ಚಕ್ರ ಮತ್ತು ದೇವ್ರದ್ದು ಪೌರಾಣಿಕ ಅದೆಲ್ಲ ಅಭಿರುಚಿ ಎಲ್ಲರಿಗೂ ಬರುತ್ತೆ, ಆ ಥರ ಸಿನಿಮಾಸ್ ಬರುತ್ತೆ ಅಂತ. ಇವಾಗ ಖುಷಿ ಆಗ್ತಾಯಿದೆ ಆ ಥರ ಸಿನಿಮಾ ಬರೋದು. ಈಗಿನ ಯೂತ್ಗೆ ಈ ಥರ ಸಿನಿಮಾಗಳು ದೇವ್ರದ್ದೆಲ್ಲ ಬಂದರೆ ಅದೊಂಥರ ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದು. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ, ಹೋಲ್ ಟೀಮ್ಗೆ ಮತ್ತು ಹೊಂಬಾಳೆ ಪ್ರೊಡಕ್ಷನ್ಸ್ಗೆ, ರಿಷಬ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್.